ಏನೆಲ್ಲ ಮಾಡಬಾರ್ದು ಎಲ್ಲ ಮಾಡ್ತಾರೆ ಅವ್ರು. ಶುರುವನ್ನ ಅವ್ರ ಕೆಲಸ ಶುರು ಮಾಡಿಬಿಡ್ತಾರೆ ಅವ್ರು. ಈಗ ಆದ ಘಟನೆಗಳು ಆಗುವಂಥ ಘಟನೆಗಳು ಅಲ್ಲಿಂದ ಮುಂದೆ ನಾವು ಮೆಂಬರ್ ಆಗ್ಬಿಡ್ದಂದ್ರೆ ಅಥವಾ ಅಧ್ಯಕ್ಷ ಆಗ್ಬಿಡ್ದಂದ್ರೆ ಕಣ್ಣು ಬೀಳೋದನ್ನ ಅಂಗನವಾಡಿ ಟೀಚರ್ಗಳ, SDMC, ಆಮ್ಯಾಗ ಬಿಸಿ ಊಟ ಇವ್ರ ಮ್ಯಾಗ ಕಣ್ಣು ಬೀಳ್ತೈತೆ. ಅಂಗನವಾಡಿಗಳು ಟೀಚರ್ಗಳು ಕರೆಯೋದು, ಅಕ್ಕಿ ಬಂತು, ಬೆಲ್ಲ ಬಂತು, ಎಣ್ಣೆ ಬಂತು, ಉಪ್ಪು ಬಂತು, ಖಾರ ಬಂತು, ಮಸಾಲೆ ಬಂತು, ಎಷ್ಟು ನಡಿ ಅವ್ರನ್ನೆಲ್ಲ ಅನ್ಸೋದು ಶುರು ಮಾಡೋದು ಮಾಡ್ತಾರೆ. SDMC ಅಂದ ಕೂಡಲೇ ಅಲ್ಲಿ ಕನ್ನಡ ಶಾಲೆ ಮಾಸ್ತರ್ಗಳು ಅವು ಏನ್ರಾಟ್ ಬಣ್ಣ ಹಚ್ಚಾಕ ರಿಪೇರಿ ಮಾಡಾಕ ಯಾವ್ದಾರ ಒಂದು ಸ್ಕೀಮ್ನ್ಯಾಗ ಫಂಡ್ ಬಂದಿರ್ತೈತಿ ಅವ್ರನ್ನ ಅನ್ಸೋದು SDMC ಮೆಂಬರ್ಗಳು ಇವ್ರು ಆಗ್ತಾರೋ, ಇವ್ರು ಬೇಕಾದವ್ರನ್ನಲ್ಲಿ ಮಾಡಿಬಿಟ್ಟಿರ್ತಾರೆ. ಆಮ್ಯಾಗ ಸಣ್ಣ ಹುಡುಗರಿಗೆ ಬಿಸಿ ಊಟ ಅಂತ ಬಂದೈತೆ ಒಂದು ಕಾರ್ಯಕ್ರಮ. ಬಿಸಿ ಈಗ ಅದು ಕರೋನಾ ಸಲುವಾಗಿ ಬಂದಾಗೈತೆ. ಅಲ್ಲಿ ಉಪ್ಪ ಖಾರ ಎಣ್ಣೆ ತಮಗೆ ಬೇಕಾದವ್ರನ್ನ ಅಡಿಗೆ ಅವ್ರನ್ನ ಇಡೋದು ಇವ್ರು ಶುರುವನ್ನ ಆಗ್ತೈತೆ. ಅಲ್ಲಿ ಇದು ಒಂದು ಹಂತ ಮುಗಿತೈತೆ. ಆಮ್ಯಾಗ ಅಂದ್ರೆ ಅಲ್ಲಿ ಬರೋರಂದ್ರೆ ತಲಾಟಿ ಸರ್ಕಲ್ಗಳ ಬಂದು ಕುಂತಿರ್ತಾರೆ ಅಲ್ಲಿ. ಆಮ್ಯಾಗ ಈ ತಲಾಟಿ ಸರ್ಕಲ್ಗಳ ಅವರು ಹುಡುಕಾಡಿರ್ತಾರೆ ಯಾರು ತಮಗೆ ಲಾಯಲ್ ಅದಾರು, ಏನು ಮಾಡಬೇಕು, ಬೋಗಸ್ ಏನೇನು ಮಾಡ್ರೆ. ಆಮ್ಯಾಗ ಮಳೆ ಆಗದಿದ್ರೆ ಅದು ಲಿಸ್ಟ್ ಮಾಡಿ ಕಳ್ಸವ್ರು ಇವ್ರ, ಮಳೆ ಆದಾಗ ಕಳ್ಸವ್ರು ಇವ್ರ. ತಾಡಪತ್ರಿ, ಜಮಖಾನ, ಬೀಜ, ಗೊಬ್ಬರ ಸರ್ಕಾರದ ಏನು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ದಿಂದ ಬರ್ತೈತಿ ಇವ್ರು ಅಂತ್ಯಕ್ಕೆ ಬರ್ತಿರ್ತೈತಿ. ಈ ಮೆಂಬರ್ಗಳು ಲಿಸ್ಟ್ ಮಾಡಿ ಕೊಟ್ಟವ್ರು ಫೈನಲ್. ಅಲ್ಲಿ ಯಾರನ್ನೇನು ಕೇಳಂಗಿಲ್ಲ, ಅವ್ರು ಹಿಡ್ಕೊಂಡಿರ್ತಾರು. ಮುಂದೆ ಅದಕ್ಕೆ ಯಾರು ಶಾಸಕರು ಶಿಫಾರಸು ಬೇಕಾದ್ರು ಅದನ್ನ ತೊಗೊಂಬರ್ರಿ ಅಂತಾರು, ತಮಗೆ ಬೇಕಾದವ್ರ ಹೆಸರು ಹಾಕ್ತಾರು. ಆ ಮುಳುಗದಿದ್ದವ್ರಿಗೂ ರೊಕ್ಕ, ಮುಳುಗದವ್ರಿಗೂ ರೊಕ್ಕ. ಮುಂದೆ ಆಮ್ಯಾಗ ಖರೀದಿ ಯಾವರೇ ಖರೀದಿ ಇರ್ತಾವೆ ಊರಾಗ, ಅವ್ರ ತ್ರೋ ಖರೀದಿ ಆದ್ರೆ ಕಮಿಷನ್ ತಗೊಳ್ಳೋದು. ಡೈರಿ ಮಾಡಂದಾಗ ಮಾಡವ್ರ, ಇಲ್ಲಂದ್ರೆ ಪೆಂಡಿಂಗ್ ಹೋಗ್ಕೊಂಡು ಕುಣ್ತಾರೆ ಇವ್ರು. ತಲಾಟಿ ಸರ್ಕಲ್ ತಹಸೀಲ್ದಾರ್ ಆಫೀಸ್ ಮಟ್ಟ ಇದು ಬಂದ್ಬಿಡ್ತೈತೆ. ಆಮ್ಯಾಗ ಊರಾಗ ನ್ಯಾಯ ಹೆಚ್ಚಿರ್ತಾರಲ್ಲ, ನ್ಯಾಯ ಹೆಚ್ಚಿ ಜಾಗ ಬಿದ್ದಿರ್ತಾವೆ, ಕುಲ್ಲ ಜಾಗಗಳ ಅವ ಇವ ಅಂತ ನ್ಯಾಯ ಹೆಚ್ಚಿದ್ದು ಯಾವರೇ ಹೋಗಿ ಬಕ್ರಾಗಳು ಬೀಳ್ತಾವು. ಆ ಕುಲ್ಲ ಜಾಗದಾಗ ತಾವ ಬಸವ ಅಂಬೇಡ್ಕರ್ ಆಗಲಿ, ಬಸವ ಯೋಜನೆ ಆಗಲಿ, ಆಶ್ರಯ ಆಗಲಿ, ಯಾವ್ದಾರ ಯೋಜನೆದಾಗ ಹಿಂದೊಂದು ಫೋಟೋ ತಕ್ಕೊಳ್ಳೋದು, GPS ಮಾಡೋದು, ಮುಂದೊಂದು ಫೋಟೋ ತಕ್ಕೊಳ್ಳೋದು, GPS ಮಾಡೋದು, ಅಲ್ಲಿ ಮಣಿ ಕಟ್ಕೊಂಡ್ಬಿಡೋದು. ಈ ಮೆಂಬರ್ಗಳು ಮಾಡಿದಂಥ ಘಟನೆಗಳು. ಆಮ್ಯಾಗ ಅಂದ್ರೆ ಇಷ್ಟೆಲ್ಲ ಆಗ್ಬಿಡ್ದಂದ್ರೆ ನರೇಗಾ ಯೋಜನೆ ಅಂತ ಬಂದೈತಲ್ಲ, ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಬರ್ತೈತಿ. ನರೇಗಾ ಯೋಜನೆದಾಗ ಅಂದ್ರೆ ಆಮ್ಯಾಗ ಅಲ್ಲಿ ನರೇಗಾ ಯೋಜನೆದಾಗ ಔಟ್ಸೋರ್ಸ್ದವ್ರು ಬಂದುಬಿಡ್ತಾರೆ ಇಲ್ಲಿ. ಅವರೆಲ್ಲ ಮೊದಲ ಹೇಳ್ತಾರೆ ಅವ್ರು ಯಾವ ಸ್ಕೀಮ್ ಮಾಡ್ಬೇಕು, ಏನು ಮಾಡ್ಬೇಕು, ತಮಗೆ ಎಷ್ಟು ಕೊಡ್ಬೇಕು, ಮುಂದೆ ಅದು ರಿಕಾರ್ಡ್ದಾಗ ಸಿಗದಂಥ ಕೆಲಸಗಳು ಯಾವ ಇರ್ತಾವೆ ಅಂಥವ್ನ ಯಾವ ಮಾಡಕ್ಕೆ ಈ ಮೆಂಬರ್ಗಳಿಗೆ ಹೆಚ್ಚಿಬಿಡ್ತಾರೆ ಅವ್ರು. ನರೇಗಾ ಯೋಜನೆ 14ನೇ ಹಣಕಾಸ ಅವ್ರ ಕೆಲಸ ಹೆಂಗೆ ಮಾಡ್ತಾರಂದ್ರೆ, ಇವು ನರೇಗಾ ಯೋಜನೆದನ್ನು ಒಂದು ಕೆಲಸ ಬಸವನಗುಡಿಯಿಂದ ಅಗಸಿಮಠ ಅನ್ನೋದು ಅದನ್ನು ನರೇಗಾದಾಗ ಎತ್ಕೊಳ್ಳೋದು. ಆಮ್ಯಾಗ ಅದನ್ನು 14ನೇ ಹಣಕಾಸದಾಗ ಮತ್ತೊಂದು ಯಾವ್ದು ಕೇಸ್ದಾಗ ಹಿಂಗೆ ಈ ಅಗಸಿಯಿಂದ ಬಸವನಗುಡಿ ಅನ್ನೋದು. ಅಂದ್ರೆ ಅದ ಕೆಲಸನ ಅಲ್ಲೇ ಮತ್ತೆ ಮಾಡಿ ಅದನ್ನು ಮೆಜರ್ಮೆಂಟ್ ಮಾಡಿ ಅದನ್ನು ಏನೇನು ಮಾಡಿ ಅವ್ರು ರೊಕ್ಕ ತಿಂದು ಅದನ್ನು ಕಲಿಸ್ತಾರೆ. ಅದನ್ನೇನ ಅಲ್ಲಿ ಪಂಚಾಯತಿ ಮೆಂಬರ್ಗಳು ರೊಕ್ಕ ಮಾಡಕ್ಕೆ ಕೊಡ್ತಾರೋ, ತಾವು ರೊಕ್ಕ ಮಾಡ್ಕೊತಾರೆ. ಅವಾಗ ಈ ಮೆಂಬರ್ಗಳಿಗೆ ಬಂದ್ಬಿಡ್ತೈತೆ ತಲೆಯಾಗ, ನಾವೇ ಯಾಕೆ ಒಂದು ಕಾಂಟ್ರಾಕ್ಟ್ ಲೈಸೆನ್ಸ್ ಮಾಡಬಾರ್ದು ಅಂದವ್ರನ್ನ ಒಂದು ಕ್ಲಾಸ್ 4th ಅರ್ಜಿ ಒಗೆದು ಬಿಡ್ತಾರೆ. ಯಾರೋ ಸಂಬಂಧಿಕರ ಹೆಸರಲ್ಲಿ ಅವ್ರಿಗೆ ಮಾಡಕ್ಕೆ ಬರೋದಿಲ್ಲ. ಸಂಬಂಧಿಕರ ಹೆಸರು ಹೇಂತು, ಅಣ್ಣು, ತಮ್ಮು, ಕಾಕನ ಮಗನು ಯಾರ್ದಾರ ಹೆಸರಲ್ಲಿ ಒಂದು ಕ್ಲಾಸ್ 4th ಲೈಸೆನ್ಸ್ ಮಾಡಿಬಿಡ್ತಾರೆ. ಅವಾಗ ಕ್ಲಾಸ್ 4th ಲೈಸೆನ್ಸ್ ಮಾಡಿದವ್ರನ್ನ PWD ಬಂತು, ಮೈನರ್ ಇರಿಗೇಷನ್ ಬಂತು, ಕ್ಲಾಸ್ 4th ಕ್ಲಾಸ್ 3, ಕ್ಲಾಸ್ 2, ಕ್ಲಾಸ್ 1 ದೊಡ್ಡ ಕಾಂಟ್ರಾಕ್ಟರ್ ಆಗಿಬಿಡ್ತಾರೆ ಅವ್ರು. ಪಂಚಾಯತಿಂದ ಇದು ಆದಂಥ ಘಟನೆಗಳು ಅದೆಲ್ಲ ಆಗ್ತೈತಿ. ಲೈಸೆನ್ಸ್ ತಗೋತಾರು. ಲೈಸೆನ್ಸ್ ತಕೊಂಡ ಮ್ಯಾಗ ಅಂದ್ರೆ ಅವ್ರ ಬಿಲ್ಟಪ್ಪ ಚೇಂಜ್ ಆಗಿಬಿಟ್ಟಿರ್ತೈತೆ. ಅದು ಒಟ್ಟಾರೆ ಅವ್ರ ಸ್ಟೈಲ್ ಹೆಂಗಾಗಿರ್ತೈತೆ ಅಂದ್ರೆ ನಮ್ಮನ್ನ ಯಾವ ಕೇಳಂಗಿಲ್ಲ, ನಮ್ಮನ್ನ ಯಾವ ಹೇಳಂಗಿಲ್ಲ. ಯಾಕಂದ್ರೆ ಎಲ್ಲ ಆಫೀಸರ್ಸ್ಗಳು ಕಾಂಟ್ಯಾಕ್ಟ್ ಬಂದು ಬಿಟ್ಟಿರ್ತಾರು, ಡಿಪಾರ್ಟ್ಮೆಂಟ್ ಕಾಂಟ್ಯಾಕ್ಟ್ ಬಂದು ಬಿಟ್ಟಿರ್ತೈತಿ. ಊರಾಗ ಇವ್ರು ಹೊಂಟ್ರ ಅಂದ್ರೆ 5 ಕ್ಯಾಸ್ ಮಂದಿ ಡೊಗ್ ಸಲಾಮ್ ಹೊಡಿತಿರ್ತಾರು, ನಡಿ ಅಂತಾರೆ. ಆಮ್ಯಾಗ ಅಂದ್ರೆ ZP ಒಳಗೆ ಎಷ್ಟು ಇಲಾಖೆ ಬರ್ತಾವಲ್ಲ, 28 ಇಲಾಖೆ ಒಳಗೆ ಭ್ರಷ್ಟ ಅಧಿಕಾರಿಗಳೆಲ್ಲ ಇವ್ರ ಸಂಪರ್ಕದಾಗ ಬರ್ತಾವೆ. ಏನು ಬೇಕಾದಿರಲಿ, ಅದು ಹಾರ್ಟಿಕಲ್ಚರ್ ಇರಲಿ, ಅಗ್ರಿಕಲ್ಚರ್ ಇರಲಿ, ರೇಷ್ಮೆ ಇಲಾಖೆ ಇರಲಿ, ಸಾಮಾಜಿಕ ಅರಣ್ಯ ಇರಲಿ, ಇವ್ರದ್ದೊಂದು ಅವ್ರು ಗೊತ್ತ ಮಾಡ್ಕೊಂಡು ಬಿಟ್ಟಿರ್ತಾರೆ ಅಧಿಕಾರಿಗಳು. ಇವ್ರ ಕೈಯಾಗನ ಲಿಸ್ಟ್ ಇವ್ರು ಏನು ಫೈನಲ್ ಮಾಡ್ತಾರೋ ಬೆನಿಫಿಷರ್ ಇವ್ರ ಅನ್ನೋದು, ಇವ್ರು ಯಾರು ಹೇಳ್ತಾರ ಅನ್ನೋ ಅವ್ರಿಗೆ ಹೆಸರು ಹಾಕೋದು, ಆ ಸ್ಕೀಮ್ಗಳನ್ನೆಲ್ಲ ಕೊಟ್ಟು ಬಿಡೋದು. ಇದು ಎಲ್ಲೂ ಯಾರಿಗೂ ಗೊತ್ತಾಗೋದಿಲ್ಲ. ಸಿಸ್ಟಮೆಟಿಕ್ ಆಗೇನ ಇದು ಪಂಚಾಯತಿ ಒಳಗೆ ಹಾಕೋತ ಹೋಗ್ತಿರ್ತೈತೆ. ಆಮ್ಯಾಗ ಈ KEB ಇಲಾಖೆನೂ ಅವ್ರು ಇದಕ್ಕೆ ಬಂದುಬಿಟ್ಟಿರ್ತೈತೆ. ಯಾಕಂದ್ರೆ ಬೋರ್ ಮಷಿನ್ಗಳು ಹೊಡೆದಿರ್ತಾರು, ಲೈನ್ಮನ್ಗಳು ಸಂಪರ್ಕ ಬರ್ತಾರು. ಆಮ್ಯಾಗ ಅಂದ್ರೆ ಅದು ಬೋರ್ ಸುಟ್ಟೈತಂತೂ ಖರ್ಚು ಹಾಕೋದು. ZP ಒಳಗೆ ಇಂಜಿನಿಯರ್ಗಳು ಅವ್ರೆ ಆ ಬೋರ್ ಅದು ಒಂದೊಂದು ಬೋರ್ 10 ಸಲ ಖರ್ಚು ಹಾಕ್ತಾರೆ. ಆಮ್ಯಾಗ ಅದು ಅವ್ರು ರೂಢಿಯನ್ನ ಆಗಿಬಿಟ್ಟಿರ್ತೈತೆ ಆ ಇಲಾಖೆ ಎಲ್ಲ ಸಂಪರ್ಕ. ಆಮ್ಯಾಗ ಅವ್ರು ಇಲಾಖೆ ಒಳಗೆ ಯಾರ ಮನೆಗೆ ಕರೆಂಟ್ ಕೊಡಬೇಕಾದ್ರೆ ಇವ್ರನ್ನ ಕೇಳೇ ಕೊಡಬೇಕು, ಕಟ್ ಮಾಡ್ಬೇಕಂದ್ರೆ ಇವ್ರನ್ನ ಕೇಳೇ ಮಾಡಬೇಕು. ಆಮ್ಯಾಗ ಅಂದ್ರೆ ಬರ್ತೈತೆ ನೋಡ್ರಿ, ಈ ಸಿಟಿ ಸುತ್ತಮುತ್ತ ಇದ್ದಂಥ ಇವೇನದಾವಲ್ಲ NA ಲೇಔಟ ಇವೇನು ಮಾಡುವುದಾವಲ್ಲ ಇಲ್ಲಿಗಲ್ ಆಗಿ
ಅವ್ರು ತಲೆಯಾಗ ಕೊಟ್ಟು ಬಿಡ್ತಾರೆ, ಮೆಂಬರ್ಗಳು ತಲೆಯಾಗ ಪಿ ಡಿ ಒಗಳ ಅಲ್ಲಿ ರಿಯಲ್ ಎಸ್ಟೇಟ್ದವ್ರು ಇವ್ರು ಸಂಪರ್ಕ ಬರ್ತಾರೋ ಇಲ್ಲಿಗೆಲ್ಲ ಏನೇ ಮಾಡಿಬಿಡೋದು. ಇಂಥ ಒಂದು ವ್ಯವಸ್ಥೆಯಿಂದ ಇವತ್ತು ನಮ್ಮ ಗ್ರಾಮ ಸ್ವರಾಜ್ಯದ ಕನಸ ಮತ್ತು ಇವತ್ತು ಏನು ನಮ್ಮದೊಂದು ಕಾನ್ಸೆಪ್ಟ್ ಇತ್ತು ಅದು ಹಾಳಾಗತ್ತೈತೆ. ಇದು ಎಲ್ಲರಿಗೂ ಗೊತ್ತೈತೆ. ಆದರೂ ಈ ಇಲೆಕ್ಷನ್ಗಳು ಬರ್ಗುಡ್ದ ಖಂಡಾಪಟ್ಟಿ ರೊಕ್ಕಗಳು ಮಾಡ್ಕೊಂಡ್ಬಿಟ್ಟಿದ್ದಾರೆ ಈ ಮೆಂಬರ್ಗಳು. ಇವತ್ತು ಅವರ ಲಕ್ಷ್ಯದಾಗಿಲ್ಲ. ಒಬ್ಬೊಬ್ರು ಇವತ್ತು ಪಂಚಾಯತಿ ಮೆಂಬರ್ಗಳ ನೋಡಿದ್ರೆ 10 ಲಕ್ಷ 15 ಲಕ್ಷ ಖರ್ಚು ಮಾಡತ್ತಾರಂತಂದ್ರು. ಇದನ್ನ ಏನರೇ ಬದಲಾವಣೆ ಮಾಡೋಕ್ಕಾಗ್ತೈತೇನಪ್ಪ ಅಂತ ಕೇಳಿ ನಾ, ಇಲ್ರಿ ನಾವು ಏನಾರೇ ಮಾಡ್ಬೇಕು ಆ ಹುಡುಗರು ಕೇಳಿ ನಾನು, ಇದನ್ನ ಹಿಂಗೆಲ್ಲ ಮಾಡಿ ರೊಕ್ಕ ಮಾಡ್ಕೊಂಡಿರ್ತಾರಪ್ಪ, ನೀನು ಕಬ್ಬ ಸಜ್ಜಿ ಗೋಧಿ ಜೋಳ ಕಾಯಿಪಲ್ಲೆ ಬೆಳೆದ ನೀ ಇವಾಗ ಮಾಡೋಕ್ಕಾಗ್ತೈತಿ. ಅದ್ರಾಗ ಏನಂದ್ರು, ಇಲ್ರಿ ನಾವು ಮಾಡ್ತಿದ್ದು, ಆದ್ರೆ ಈ ಪೊಲೀಸರನ್ನು ತೊಗೊಂಬಂದು ನಮ್ಮ ಮ್ಯಾಗ ಕೊಟ್ಟು ಕೇಸ್ ಹಾಕಿಸ್ತಾರೋ, ಬಡದಾಟಕ್ಕೆ ನಿಂದಿರ್ತಾರೋ, ನಮ್ಮ ಮ್ಯಾಗ ಸುಳ್ಳ ಕೇಸ್ ಹಾಕ್ತಾರೋ ಅನ್ನಕ್ಕೆ ಶುರು ಮಾಡಿದವು. ಒಂದು 2-3 ಮಂದಿ ಹುಡುಗರು ಅನ್ನಕ್ಕೆ ಶುರು ಮಾಡಿದ್ರು. ಅದ್ರಾಗ ಒಂದು 4-5 ಮಂದಿ ಮುಖ ನೋಡಿ ನಾನು ಹೇಳೋದು ಭಾಳ ಸಮಾಧಾನಲೆ ಕೇಳತ್ತಿದ್ರು. ಅವರು ಹೆಂಗಂದ್ರೆ ರೊಚ್ಚಿಗೆ ಬರ್ಬೇಕಪ್ಪ ಅಂತ. ಪಟ್ನ ಅವರ ಗೌಡ್ರ ನಿಮ್ಮ ಅಭಿಪ್ರಾಯ ಏನಂತ ಕೇಳ್ರಿ. ಅವ್ರಿಗೆ ನಾನು ಕಡೆ ಕೇಳಿ, ಈ ದೇಶದೊಳಗೆ ಇಂದಿರಾ ಗಾಂಧಿನೂ ಬಿದ್ದಾಳ, ರಾಮಕೃಷ್ಣ ಹೆಗಡೆನೂ ಬಿದ್ದಾನ, ನಾಣಿ ಅನ್ನೋರೆಲ್ಲ ಬಿದ್ದೋಗಿದ್ದಾರೆ. ಒಬ್ಬ ಸಾಮಾನ್ಯ ಮನುಷ್ಯ, ಒಬ್ಬ IAS ಆದಂಥ ಕೇಜ್ರಿವಾಲ್ ದಿಲ್ಲಿ ಒಳಗೆ ಒಂದು ಕಸಬರಿಗೆ ತೊಗೊಂಡ ಹೋರಾಟ ಮಾಡಿ ಇವತ್ತು 2 ಸಲ ಅಧಿಕಾರಕ್ಕೆ ಬಂದಾನ. ಕಸಬರಿಗೆ ತೊಗೊಂಡು ರೊಕ್ಕ ಇಲ್ದ ಆರಿಸಿ ಬಂದಾನ. ಅಂದ ಕೂಡಲೇ ಪಟ್ನ ಅವ್ರ 4-5-6 ಮಂದಿ ಎದ್ದವ್ರನ್ನ ನನ್ನ ಕಾಲು ಬಿದ್ರೆ, ಗೌಡ್ರ ಒಂದು ಹೊಸ ಹೋರಾಟ ಕನಿ ಆಗ್ತೇವೆ, ನಿಮ್ಮ ವಾಹಿನಿ ನಿಮ್ಮ ಸಲಹದ ಏನು ಕೊಟ್ಟಿದ್ದಾರಲ್ಲ ಇದನ್ನು ಸಿರ್ಸಾ ಪಾಲಿಸ್ತೇವೆ ನಾವು, ಇದನ್ನು ನಾವು ಇವತ್ತಿನಿಂದನೇ ನಮ್ಮ ಕೆಲಸಕ್ಕೆ ಹತ್ತೇವೆ, ಒಂದು ಹೊಸ ಬದಲಾವಣೆ ತರ್ತೇವಂತ ಹೇಳಿ ಕೆಲಸ ಹೋಗಿದ್ದಾರೆ. ಅದಕ್ಕಾಗಿ ನಾನು ಈ ನನ್ನ ರಾಜ್ಯದ ಮತದಾರರಿಗೆ ಇವತ್ತೇನು ಯಾರು ಏನಿದ್ರು, ಮೊದಲು ಪಂಚಾಯತಿ ಮೆಂಬರ್ ಆಗೋತ್ನಾಗ ಯಾರು ಏನಿದ್ರು, ಏನು ಮಾಡ್ಕೊಂಡಾರು, ಇವತ್ತು ನಿಮ್ಮನ್ನು ಓಟ್ ಕೇಳಕ್ಕೆ ಬಂದಾಗ ಏನು ಹೇಳ್ತಾರೋ ಕೇಳ್ರಿ. ಬದಲಾವಣೆ ಮಾಡುವ ಶಕ್ತಿ ಶಾಣ್ಯಾತನ ನಿಮ್ಮಂತ್ಯಾಕೈತಿ, ಮಾಡ್ತಾರೆ ಅಂತೇಳಿ ಒಂದು ಹೊಸ ಆಶೆಯೊಂದಿಗೆ, ಒಂದು ಗ್ರಾಮ ಸ್ವರಾಜ್ಯದ ಹೊಸ ಆಶೆಯೊಂದಿಗೆ ತಮಗೆ ವಿನಂತಿ ಮಾಡತ್ತೇನೆ, ಇದನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ ಒಂದು ಬದಲಾವಣೆ ತರಬೇಕಂತೇಳಿ ನನ್ನ ವಾಹಿನಿ ಮುಖಾಂತರ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ.